ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತು ಒಂದು ಉಪಯುಕ್ತವಾದ ಗಿಡದ ಮಾಹಿತಿಯೊಂದಿಗೆ ಬಂದಿದ್ದೇನೆ. ಈಗ ಮಳೆಗಾಲ, ಅದರಿಂದ ಅಲ್ಲಲ್ಲಿ ಕಳೆ ಗಿಡಗಳನ್ನು ನಾವು ನೋಡ್ತೇವೆ. ಅಂತಹ ಒಂದು ಕಳೆ ಗಿಡಗಳಲ್ಲಿ ಇದು ಸಹ ಒಂದು. ಇದನ್ನು ನೆಲನೆಲ್ಲಿ ಅಂತ ಹೇಳ್ತೇವೆ. ಹಿಂದಿಯಲ್ಲಿ ಭೂಮಿ ಆಮ್ಲ ಅಂತ ಹೇಳ್ತಾರೆ. ಇಂಗ್ಲೀಷ್ನಲ್ಲಿ ಸೀಡ್ಸ್ ಅಂಡರ್ ದ ಲೀಫ್ ಅಂತ ಹೇಳ್ತಾರೆ. ನಮ್ಮ ಮನೆಯಲ್ಲಿಯೂ ಸಹ ಇದು ಎಲ್ಲ ಕಡೆಯಲ್ಲಿಯೂ ಈಗ ಬೆಳೆದು ಬಂದಿದೆ. ಎಲ್ಲ ಪಾಟ್ಗಳಲ್ಲಿ ಸಹ ಬೆಳೆದು ಬಂದಿದೆ. ನಾನಿದು ಬೆಳೆಸಿರುವುದಲ್ಲ, ಕಳೆದ ವರ್ಷ ಕೆಲವು ಗಿಡಗಳನ್ನು ತಂದು ಬಿಟ್ಟಿದ್ದೆ. ಅದಾಗಿಯೇ ಅದು ಎಲ್ಲ ಕಡೆಯಲ್ಲಿಯೂ ಈಗ ಹಬ್ಬಿಕೊಂಡಿದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಮತ್ತು ಇದರ ಎಲೆಗಳು ತುಂಬ ಚಿಕ್ಕದಾಗಿದೆ ಮತ್ತು ಬೀಜವು ಸಾಸಿವೆಯ ಗಾತ್ರವನ್ನು ಹೊಂದಿದೆ. ಈ ಗಿಡವು ಸುಮಾರು 1 ಅಡಿ ಎತ್ತರದಷ್ಟು ಬೆಳೀತದೆ ಮತ್ತು ಏಕವಾರ್ಷಿಕ ಸಸ್ಯವಾಗಿದೆ. ಇವತ್ತು ನನ್ನ ಗಾರ್ಡನ್ನಲ್ಲಿ ಇರುವಂತಹ ಗಿಡದಿಂದ ಅದರ ದಂಟುಗಳನ್ನು ಮತ್ತು ಎಲೆಗಳನ್ನು ಕೊಯ್ದುಕೊಂಡು ಬಂದಿದ್ದೇನೆ. ಸುಮಾರು 1 ಟ್ರೇ ಫುಲ್ ಆಗಿದೆ. ಈ ಗಿಡದ ದಂಟುಗಳು ಮತ್ತು ಕಾಯಿಗಳು ಕಹಿಯಾಗಿರುವುದಿಲ್ಲ, ಆದರೆ ಎಲೆ ತುಂಬ ಕಹಿಯಾಗಿ ಇರ್ತದೆ. ಈ ಗಿಡದ ಔಷಧೀಯ ಗುಣಗಳನ್ನು ತಿಳಿದುಕೊಳ್ಳಿಕ್ಕೆ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ. ಹಳ್ಳಿ ಜನರು ಇದನ್ನು ಜಾಂಡೀಸ್ ಗಿಡ ಅಂತಲೇ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಇದನ್ನು ಜಾಂಡೀಸ್ ಟ್ರೀಟ್ಮೆಂಟ್ನಲ್ಲಿ ತುಂಬ ಉಪಯೋಗಿಸ್ತಾರೆ. ಇದು ನಮ್ಮ ದೇಹದಲ್ಲಿ ಗ್ಯಾಸ್ಟ್ರಿಕ್ ಆ್ಯಸಿಡ್ನ ಉತ್ಪಾದನೆಯನ್ನು ಸ್ವಲ್ಪ ಕಡಿಮೆ ಮಾಡಿ ನಮ್ಮ ಜೀರ್ಣಕ್ರಿಯೆಯು ಸರಿಯಾಗಿ ನಡೆಯುವಂತೆ ನೋಡಿಕೊಳ್ತದೆ. ಇದರ ಕಷಾಯವನ್ನು ಆಗಾಗ ತೆಗೆದುಕೊಳ್ಳುವುದರಿಂದ ಜೀರ್ಣಕ್ರಿಯೆಯು ಸರಿಯಾಗಿ ನಡೆಯುವಂತೆ ಮಾಡ್ತದೆ ಮತ್ತು ಆಸ್ತಮಾಕ್ಕೂ ಸಹ ಇದು ಒಳ್ಳೆಯ ಒಂದು ಮದ್ದಾಗಿದೆ. ನಿಯಮಿತವಾಗಿ ಇದರ ಕಷಾಯವನ್ನು ಕುಡಿಯುವುದರಿಂದ ಮಳೆಗಾಲದಲ್ಲಿ ಬರುವಂತಹ ವೈರಲ್ ಇನ್ಫೆಕ್ಷನ್ ಮತ್ತು ಚಿಕನ್ ಗುನಿಯಾ, ಡೆಂಗು ಇದಕ್ಕೂ ಸಹ ಒಂದು ಔಷಧಿಯಾಗಿದೆ. ಬೇರೆ ಸೊಪ್ಪುಗಳೊಡನೆ ಬೆರಕೆ ಮಾಡಿ ಚಟ್ನಿ ಮತ್ತು ರಾಯತವನ್ನು ತಯಾರಿಸಬಹುದು. ಇಷ್ಟೊಂದು ಉಪಯುಕ್ತವಾದ ಗಿಡವನ್ನು ಇನ್ನು ಮುಂದೆ ನೀವೆಲ್ಲಿಯಾದರೂ ನೋಡಿದರೆ ಖಂಡಿತ ಮನೆಗೆ ತಂದು ನಟ್ಟು ಬಿಡಿ. ಇದು ನೀವು ವಾಕಿಗೆ ಹೋಗುವಲ್ಲಿ ಅಥವಾ ರಸ್ತೆ ಬದಿಗಳಲ್ಲಿ ಕಂಡು ಬರ್ತದೆ. ಯಾವ ನರ್ಸರಿಯಲ್ಲಿ ಹೋದರೆ ನಿಮಗೆ ಸಿಗಲಿಕ್ಕಿಲ್ಲ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.